ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ನಮೋ ತಸ್ಸ ಭಗವತೋ ಹರಹತೋ ಸಮ್ಮ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಹರಹತೋ ಸಮ್ಮ ಸಂಬುದ್ಧಸ್ಸ. ನಮೋ ತಸ್ಸ ಭಗವತೋ ಹರ ಸಂಬುದ್ಧಸ್ಸ. ಸದ್ಭೀತಿಯೋ ಯುವಜಂತು ಸಬ್ಬರೋಗೋ ವಿನಾಶತೋ ಮಾತೆ ಭವತ್ವಂತರಾಯೋ ಸುಖೀ ದಿಗಾಯ. ಸಬ್ಬುದ್ಧಾನುಭಾವೇನ ಸದಾ ಸೋತಿ ಭವಂತು ತೇ. ಭವತೋ ಸಬ್ಬಮಂಗಲಂ ರಕ್ಷಂತು ಸಬ್ಬದೇವತಾ. ಸಬ್ಬಧಮ್ಮಾನುಭಾವೇನ ಸದಾ ಸೋತಿ ಭವಂತು ತೇ. ಭವತೋ ಸಬ್ಬಮಂಗಲಂ ರಕ್ಷಂತು ಸಬ್ಬದೇವತಾ. ಸಬ್ಬಸಂಘಾನುಭಾವೇನ ಸದಾ ಸೋತಿ ಭವಂತು ತೇ. ಅಭಿವಾದನಾಶೀಲನ್ನಿಚ್ಛವಡ್ಡಾಪಚಾಯಿನೋ ಚತ್ತಾರೋ ಧಮ್ಮ ವಡ್ಡಂತಿ. ಆಯುವನ್ನೋ ಸುಖಂ ಬಲಂತಿ ಸುಖಿನೋ. ಸಾಧು ಸಾಧು ಸಾಧು. ಸಬ್ಬ ಮಂಗಳವಾರ ಬುದ್ಧ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ನಿಮ್ಗೆ ಹೇಳುತ್ತಾ, ಇವತ್ತೇನು ನಾವು ನಾಗರಾಜಣ್ಣವ್ರ ಮನೆಗೆ ನಾನು ಸುಮಾರು ಒಂದು 10 ವರ್ಷ ಕೆಳಗೆ ಬಂದಿದ್ದಿಲ್ಲಿ. ಮನೇಲಿ ಸಹ ಒಂದು ಫಂಕ್ಷನ್ ಮಾಡಿದ್ವಿ, ಅಂದು ಮಧ್ಯೆ ಬಂದೆ. ಇವತ್ತೊಂಥರ ಭಾಳ ಖುಷಿ ಆಗ್ತದೆ ನನಗೆ. ಅವ್ರನ್ನ ಏನಾದ್ರೆ ಅಳವಡಿಸ್ಕೊಂಡ್ಬಿಟ್ಟಿದ್ರಲ್ಲಿ ಕಂಪ್ಲೀಟೆಲ್ಲ ಬುದ್ಧನ ಒಂದು ಅವ್ರನ್ನ ಅಳವಡಿಸ್ಕೊಂಡು ಅವ್ರದ್ದೇ ಆದಂಥ ಚಿಂತನೆಗಳು, ಅವ್ರದ್ದೇ ಆದಂಥ ಯೋಜನೆಗಳು. ಇವಾಗ ನಾನು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಣ್ಣ ಹೇಳ್ತಿದ್ದ, ನಾಗರಾಜಣ್ಣ ನೀವೇನು ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡಿದ್ರಲ್ಲ, ನಾವು ನಮ್ಮ ಪಾಲಿಕೆ ವತಿಯಿಂದ ನಮ್ಮ ಶಾಸಕರ ವತಿಯಿಂದ ಮಾತು ಕೊಡ್ತಾ ಇದ್ದೀವಿ. ನಿಮ್ಮ ಮೂರ್ತಿ ಪ್ರತಿಷ್ಠಾಪನೆಗೆ ನಾವು ಸದಾ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ನಾನಿವತ್ತು ಈ ವೇದಿಕೆ ಮುಖಾಂತರ ಹೇಳಲು ಇಷ್ಟಪಡ್ತೀನಿ. ಭಗವಾನ್ ಬುದ್ಧನವರು ಅಂದರೆ ನನಗೆ ಚರಿತ್ರೆ ಬಗ್ಗೆ ಸ್ವಲ್ಪ ಮಾಹಿತಿ ಕಮ್ಮಿ. ಗುರುಗಳಿದ್ದಾರೆ ಮತ್ತು ಅಣ್ಣರಿದ್ದಾರೆ, ಮಾತಾಡ್ತಾರೆ. ಆದರೆ ಅವರ ಒಂದು 29ನೇ ವಯಸ್ಸಿಗೆ ಎಲ್ಲ ರಾಜ್ಯ ಭೋಗಗಳನ್ನು ತ್ಯಜಿಸಿ ದೇಶ ಸಂಚಾರಿ ಅಂದರೆ ಹಿಂಸೆಯ ವಿರುದ್ಧವಾಗಿ ಶಾಂತಿಗೋಸ್ಕರ ಅವರೇನು ಒಂದು ಯಾತ್ರೆ ಮಾಡಿದರೋ ಆ ಒಂದು ಅವತ್ತಿನ ಅವ್ರ ಕಲ್ಪನೆ ಇವತ್ತು ನಾವು ತಿಳ್ಕೊಬೇಕು. ನಾವು ತದ್ವಿರುದ್ಧ ಇವತ್ತು ನಾವೆಲ್ಲ ನಾವು 10 ತಲೆಮಾರಿಗೆ ಆಸ್ತಿ ಮಾಡಿರ್ತೀವಿ, ಯಾರು ತಿಂತಾರೆ ಗೊತ್ತಿರೋದಿಲ್ಲ. ಅವರೆಲ್ಲ ಅಷ್ಟೆಲ್ಲ ಇದ್ದರೂ ಸಹ ಎಲ್ಲ ತ್ಯಾಗ ಮಾಡಿ ನಮ್ಮ ಒಂದು ಜನಗಳಿಗೋಸ್ಕರ ಏನು ಮಾಡಿದ್ರಲ್ಲ ಅದು ಅರ್ಥಪೂರ್ಣ. ಇವತ್ತು ನಾವು ನೆನೆಸ್ತಾ ಇದ್ದೀವಿ ಅಂಥ ಒಂದು ಪುಣ್ಯ ಆತ್ಮನ ಜಯಂತಿಯ ವೇದಿಕೆಯಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡೋಕ್ಕೆ ತಮಗೆಲ್ಲ ಚಿರುಣಿ ಅಂತ ಹೇಳ್ತಾ ಇವತ್ತು ಒಂದು ಶ್ಲೋಗ ಹೇಳ್ಬೇಕು ನಾವು, ಯುದ್ಧ ಬೇಡ ಬುದ್ಧ ಬೇಕು. ಇವತ್ತೇನು ಯುದ್ಧ ಮಾಡ್ತಾಯಿದ್ದೀವಿ ನಾವು. ಇವತ್ತು ಯುದ್ಧ ಅವರು ಅಷ್ಟೇ ಹೇಳಿದ್ದವರು, ಅಹಿಂಸೆಯನ್ನು ಇದು ಮಾಡಿದರು, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳಿದ್ರಲ್ಲ. ಇವತ್ತೆಲ್ಲ ಯುದ್ಧದಿಂದ ಏನೂ ಪ್ರಯೋಜನ ಇಲ್ಲ ಇವತ್ತೆಲ್ಲ. ಆದರೆ ಕೊನೆಗೆ ಬರೋದು ಮತ್ತು ನಾವೇ ಅದನ್ನ ಸಫರ್ ಆಗ್ತಾಯಿದ್ದೀವಿ. ಆ ಯುದ್ಧ ಬೇಡ, ಬುದ್ಧನ ಒಂದು ಮಾರ್ಗ ನಡೀಲಿ ಅಂತ ಹೇಳ್ತಾ 2 ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರನ್ನೂ ಮತ್ತೊಮ್ಮೆ ಮತ್ತೆ ನಮಸ್ಕರಿಸಿ ನಮ್ಗೆ 2 ಮಾತು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಬುದ್ಧ. ನಮಸ್ಕಾರ ಎಲ್ಲರಿಗೂ. ನಾನು 2 ನಿಮಿಷ ಮಾತಾಡ್ತೀನಿ, ಭಾಳ ಹೊತ್ತು ಮಾತಾಡೋದಿಲ್ಲ. ಈಗಾಗಲೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀವಿ. ಈ ಒಂದು ಬುದ್ಧ ಪೂರ್ಣಿಮಾ 2026 ಬುದ್ಧ ಜಯಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೆ ಈ ಮುಖಾಂತರ, ವೇದಿಕೆ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಭಗವಾನ್ ಬುದ್ಧರು ಎಲ್ಲರಿಗೂ ಒಂದು ಒಳ್ಳೆ ಮನಸ್ಸು, ಯೋಚನೆ, ಆಲೋಚನೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಟೈಮ್ ಇಲ್ಲಣ್ಣ ಅದಕ್ಕಾಗಿ ಹೆಸರುಗಳು ಬೇಡ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಮಿತ್ರರೇ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರು ಮತ್ತು ತಾಯಂದಿರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇವತ್ತು ಭಗವಾನ್ ಬುದ್ಧರ ಬಗ್ಗೆ ಹಲವಾರು ಮಾತಾಡಿದರೆ ನಾನು 2 ಕತೆ ಹೇಳ್ತೀನಿ ಅಷ್ಟೇ. ಸಣ್ಣ ಕತೆ. ನಾನು ಭಗವಾನ್ ಬುದ್ಧರ ಬಗ್ಗೆ ಈಗಾಗಲೇ ಹೇಳಿದರು, ಪಂಚಶೀಲಗಳು. ಸ್ವಾಮೀಜಿ ತಮಗೆ ಬಂತೇಜಿಯವರು ಇನ್ನೊಂದು ಪೇಪರ್ ಕೊಡು, ಒಂದು ಪ್ರಾರ್ಥನೆ ಮಾಡಿದರು. ಪಂಚಶೀಲಗಳು ತ್ರಿಸರಣ ಅಂತ ಅವ್ರು ಹೇಳಿದರು. ತ್ರಿಸರಣ ಅಂದರೆ 3 ಶರಣಗಳು, ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ಪಂಚಶೀಲಗಳಂದರೆ 5 ಶೀಲಗಳು, 5 ಗುಣಗಳಂತ. ಒಬ್ಬ ಮನುಷ್ಯನಿಗೆ 5 ಗುಣಗಳಿರ್ಬೇಕು, 5 ಶೀಲಗಳಿರ್ಬೇಕು. ಶೀಲ ಅಂದರೆ ಗುಣ ಅಂತ. ಈ ಪಂಚಶೀಲಗಳು ಮೊದಲನೇದಾಗಿ ಪಾನಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ, ಮೊದಲೇ ಶೀಲ. 2ನೇದು ಅಧಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. 3ನೇದು ಕಾಮೇಶು ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. 4ನೇದು
ಮುಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ. 5ನೇದು ಸುರಮೇರಯ ಮಜ್ಜ ಪಮದಟ್ಟನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂತೇಳಿ ಈ 5 ಶೀಲಗಳನ್ನು ಬೋಧನೆ ಮಾಡಿದರು ಗೌತಮ ಬುದ್ಧರು. 5 ಶೀಲಗಳೇ ಈ 5 ಶೀಲಗಳ ತತ್ವದಲ್ಲಿ ಇವತ್ತು ಏನು ಬೌದ್ಧ ಧರ್ಮ ಇದೆ, ಗೌತಮ ಬುದ್ಧರು ಇದ್ದಾರೆ. ನಾವೆಲ್ಲರೂ ಅದರಲ್ಲಿ ಹೋಗ್ಬೇಕಾಗಿದೆ. ಈ ಹುಡುಗರೆ ಕುಂತ್ಕೊಳ್ರಲ್ಲೆಲ್ಲ, ಅಪ್ಪಿ ಕುಂತ್ಕೊಳ್ರೆ ಯೂತ್ಸ್ ಇಲ್ಲಿ. 5 ಪಂಚಶೀಲಗಳ ಮೊದಲನೇದಾಗಿ ಪಾಣಾತಿಪಾತ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಪ್ರಾಣ ಹತ್ಯೆ ಮಾಡುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. 2ನೇದಾಗಿ ಅದಿನ್ನಾದಾನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಕಳ್ಳತನ ಮಾಡುವುದರಿಂದ ಮೋಸ ಮಾಡುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. 3ನೇದು ಕಾಮೇಶು ಮಿಥ್ಯಾಚಾರ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಜೀವನದಲ್ಲಿ ಮಿಥ್ಯಾಚಾರ ವ್ಯಭಿಚಾರ ಮಾಡುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನಂತ. ಇನ್ನು 4ನೇದು ಮುಸವಾದ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಸುಳ್ಳು ಹೇಳುವುದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ಇನ್ನು 5ನೇದು ಸುರಮೇರಯ ಮಜ್ಜ ಪಮದಟ್ಟನ ವೇರಮಣಿ ಸಿಕ್ಕಾಪದಂ ಸಮಾಧಿಯಾಮಿ ಅಂದರೆ ನಾನು ಮತ್ತು ಬರುವ ಪದಾರ್ಥಗಳಿಂದ ಪಾನ್ ಪರಾಗ್, ಬೀಡ, ಸಿಗರೇಟ್, ಪಾನು ಕುಡಿಯೋದು ಇದೆಲ್ಲದರಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ನಾನು ಮತ್ತು ಬರುವ ಪದಾರ್ಥಗಳಿಂದ ವಿರತನಾಗುವ ಶಿಕ್ಷಾಪದವನ್ನು ಕೈಗೊಳ್ಳುತ್ತೇನೆ. ಈ 2 ಆಧಾರದ ಮೇಲೆ ತ್ರಿಸರಣ ಮತ್ತು ಪಂಚಶೀಲ ಇದ್ರ ಮೇಲೆ ಬೌದ್ಧ ಧರ್ಮ ನಿಂತಿದೆ. ಗೌತಮ್ ಬುದ್ಧರು ಅದರ ಮೇಲೇ ದೊಡ್ಡ PhD ಮಾಡಿದ್ದಾರೆ. ಅದನ್ನೇ ನಮಗೆಲ್ಲ ಬೋಧನೆ ಮಾಡಿದ್ದಾರೆ. ಅದ್ರ ಜೊತೆಗೆ ಅಕ್ಕರು ಹೇಳ್ತಾ ಇದ್ರು, ನಮ್ಮ ವಿಜಯಲಕ್ಷ್ಮಿ ಅವರು ತುಂಬ ಅರ್ಥಗರ್ಭಿತವಾಗಿ ಹೇಳಿದರು, ನಾವು ಹೊರಗಡೆ ಹುಡುಕೋದಲ್ಲ, ಆತ್ಮದಲ್ಲಿ ಒಳಗಡೆ ಹುಡುಕಬೇಕು. ಶರೀರ ನಾವು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮೆಡಿಟೇಷನ್ ಬೇಕಂತ, ಧ್ಯಾನ. ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ತೀನಿ, ತಾವು ದಯಮಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ಧ್ಯಾನ ಕೇಂದ್ರ ಏನೋ ಪ್ರಾರಂಭ ಮಾಡಿ, ನೀವು ಮನೆಗೆ ಹೋಗ್ತಿರಲ್ಲ, ಅದ್ರ ಬದಲಾಗಿ ಒಂದು 10 ಜನ ಹೆಣ್ಮಕ್ಳು ಮಹಿಳೆಯರು, ಯಾಕಂದ್ರೆ ಅವರು ಸ್ಟ್ರೆಸ್ ಇರುತ್ತೆ ಭಾಳ ಎಲ್ಲ. ಅವ್ರು ಹುಟ್ಟಿದಾಗಲಿಂದನೂ ಅವರು ಮದುವೆಯಾಗಿ ಗಂಡನ ಮನೆಗೆ ಹೋಗೋರಿಗೆ ಒಂದು ಸಮಸ್ಯೆ ಇದ್ದರೆ, ಮನೆಗೆ ಹೋಗಿ ಅಲ್ಲಿ ಜೀವನ ಕಟ್ಕೊಳ್ಳೋದು ಮತ್ತೊಂದು ಸಮಸ್ಯೆ, ಮತ್ತು ಮಕ್ಕಳನ್ನ ಬೆಳೆಸೋದು ಒಂದು ಸಮಸ್ಯೆ, ಅವ್ರು ಬೆಳೆದ ಮೇಲೆ ಅವರಿಂದ ಅವ್ರು ಕೊಡ್ತಕ್ಕಂಥ ಕಷ್ಟಗಳು ಅನುಭವಿಸೋದು ಒಂದು ಸಮಸ್ಯೆ. ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ಮಹಿಳೆಯರು ಬದುಕ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ತಾವು ದಯಮಾಡಿ ಇಲ್ಲೊಂದು ಒಳಗಡೆ ಇದೆ, ಒಂದು ಕೇಂದ್ರ ಟೈಪ್ ಮಾಡಿದ್ದೀವಿ. ತಾವು ದಯಮಾಡಿ ಅಲ್ಲೊಂದು ಏನಾದರೂ ಒಂದು 10 ಜನ 5 ಜನಕ್ಕೆ ಈ ಧ್ಯಾನವನ್ನು ಹೇಳಿಕೊಟ್ರೆ ದಯಮಾಡಿ ನಿಮಗೆಲ್ಲ ರೀತಿಯಿಂದ ಸಹಕಾರ ನಾವು ಕೊಡ್ತೀವಿ. ತಾವು ದಯಮಾಡಿ ತಮ್ಮ ನಂಬರ್ಗಳು ಕೊಡಿ, ಬಂದು ಧ್ಯಾನ ಮಾಡಲಿ. ಯಾಕಂದರೆ ಮಹಿಳೆಯರು ವಿಶೇಷವಾಗಿ ತುಂಬ ತೊಂದರೆಯಲ್ಲಿ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮಗೇನು ಒಂದು 50 ಮೇಲೆ ಇರ್ತಕ್ಕಂಥ ಯಜಮಾನರು ಮತ್ತು 60 ವರ್ಷದವರು ಖಂಡಿತ ಅಲ್ಲಿ ಬರಲಿ, ಅಲ್ಲಿ ಕುಂತ್ಕೊಂಡು ಧ್ಯಾನ ಮಾಡಲಿಕ್ಕೆ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರು ನಮ್ಮ ಜಗನ್ನವರು ನಾವೆಲ್ಲ ಸೇರ್ಕೊಂಡು ಈ ಪಾರ್ಕನ್ನು ನಿರ್ಮಾಣ ಮಾಡಬೇಕಾದ್ರೆ ಅವ್ರು ಬಹುದೊಡ್ಡ ಕೊಡುಗೆ. ಅದೊಂದು ಧ್ಯಾನ ಕೇಂದ್ರ ಟೈಪ್ ಮಾಡೋಣ ಅಂತೇಳಿ ಹೇಳಿ ಅಲ್ಲೊಂದು ಆ ಥರ ಮಾಡಿದರೆ ಅದೊಂದು ಬುದ್ಧನ ಮೂರ್ತಿ ಸಹ ಇದೆ. ಇದಕ್ಕೆಲ್ಲ ಕಾರಣರು ಅವರೇ, ಜಗನ್ನಾಥ್ ಅವರು. ಸೊ ಇನ್ನು ಇದು ಬುದ್ಧನ ಬಗ್ಗೆ ನಾನೊಂದು ತಮಗೊಂದು 2 ಕಥೆ ಹೇಳ್ತೀನಿ ಅಂತ ಹೇಳಿದೆ. ಒಂದು ಬುದ್ಧರ ಅಂದರೆ ಪ್ರತಿಯೊಬ್ಬರಿಗೂ ಸಾವಿದೆ. ಎಲ್ಲ ಹುಟ್ತೀವಿ, ಸತ್ತು ಹೋಗ್ತೀವಿ, ಸಾಯಲೇಬೇಕು, ಇದ್ರಾಗೇನು ಅನುಮಾನ ಇಲ್ಲ. ಸಾವು ಖಚಿತ, ಇದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಇನ್ನು ಸಾವನ್ನು ತಪ್ಪಿಸ್ಬೇಕು, ಉಳಿಸ್ತೀವಿ ಅಂತಕ್ಕಂಥದ್ದು ಯಾರು ಇಷ್ಟೆಲ್ಲ ವಿಜ್ಞಾನ ಮುಂದೋಗಿದ್ರು ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ನೀವು ಹುಟ್ಟ ಡೇಟ್ ಕೊಟ್ಬಿಡ್ತಾರೆ, ಇಷ್ಟನೇ ದಿನಕ್ಕೆ ಡೆಲಿವರಿ ಆಗ್ತದೆ ಅಂತೇಳಿ ಡೇಟ್ ಕೊಡ್ತಾರೆ ಡಾಕ್ಟರ್. ಸಾವಿಗೆ ಯಾರು ಡೇಟ್ ಕೊಡೋಕ್ಕಾಗೋದಿಲ್ಲ. ಅದನ್ನು ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಭಗವಾನ್ ಬುದ್ಧರಿರೋ ಟೈಮ್ನಲ್ಲಿ ಒಬ್ಬ ಯಮ ಬಂದರು, ಒಂದು ಮಗ ಭಾಳ ಅಯಮಗೊಬ್ಬನೇ ಮಗ, ಭಾಳ ಕಷ್ಟಪಟ್ಟು ಎಲ್ಲ ದೇವರುಗಳು ಬೇಡ್ಕೊಂಡು ಮಗನ ಎತ್ತಿರ್ತಾಳೆ, ಚೆನ್ನಾಗಿ ಬೆಳೆಸ್ತಾಳೆ. ಒಂದು 10-12 ವರ್ಷ ಆಗಷ್ಟೊತ್ತಿಗೆ ಚೆನ್ನಾಗಿ ಆಡ್ಕೊಂತಿರ್ತಾನೆ, ಒಂದು ಸತ್ತೋಗ್ಬಿಡ್ತಾನೆ ಮಗ. ಸತ್ತೋಗಿದ ತಕ್ಷಣ ಅಯಮಗೆ ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೊಳ್ಳೇಬೇಕು, ಹೆಂಗನ್ನು ಮಾಡಿ ಬದುಕಿಸ್ಕೊಳ್ಬೇಕು. ಭಾಳ ದೊಡ್ಡ ದೊಡ್ಡ ಸ್ವಾಮೀಜಿಗಳಿದ್ದಾರೆ ನಮ್ಮ ದೇಶದ ತುಂಬ ಅಂತೇಳಿ ಅದನ್ನು ಹಂಗೆ ಇಟ್ಕೊಂತಾಳೆ, ಹುಡುಕ್ತಾಳೆ. ಎಲ್ಲ ಸ್ವಾಮೀಜಿಗಳ ಹತ್ರ ಹೋಗ್ತಾರೆ, ಸ್ವಾಮಿ ಹೆಂಗಾರು ಮಾಡಿ ನನ್ನ ಮಗನ ಬದುಕಿಸ್ಕೊಡಿ, ನನಗಿರೋನು ಒಬ್ಬನೇ ಮಗ, ಅವ್ನು ಬಿಟ್ಟರೆ ನಾನು ಸತ್ತೋಗ್ಬಿಡ್ತೀನಿ, ಸತ್ತೋಗ್ಬಿಟ್ರೆ ಇಲ್ಲ ನನಗೆ ನಾನು ಸಾವಿನಿಂದ ಗೆಲ್ಲಲೇಬೇಕಂತೇಳಿ ಪ್ರಯತ್ನ ಮಾಡ್ತಾಳೆ. ಅವಾಗ ಯಾರ ಕೈಲಿ ಆಗೋದಿಲ್ಲ, ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಹೇಳ್ತಾರೆ ಎಲ್ಲರೂ, ಇಲ್ಲಮ್ಮ ಸಾವು ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗೋದಿಲ್ಲ, ನಮಗಂತೂ ಆಗೋದಿಲ್ಲ ಅಂತೇಳಿ. ಅವಾಗ ಯಾರೋ ಒಬ್ರು ಹೇಳ್ತಾರೆ ಪಕ್ಕದ ಮನೆಯಾಗ, ಇಲ್ಲ ಅಲ್ಲಿ ಇದರಲ್ಲಿ ಬಂದು ಒಬ್ಬ
ಸಾಧು ಬಂದಿದ್ದಾರೆ ಗೌತಮ್ ಬುದ್ಧರು. ಅವ್ರ ಹತ್ರ ಹೋದ್ರೆ ಅವ್ರು ದೇವ್ರ ಸಮಾನ ಭಾಳ ಚೆನ್ನಾಗಿದ್ದಾರೆ, ನೀವು ಅವ್ರ ಹತ್ರ ಹೋದ್ರೆ ನಿಮಗೆ ನಿಮ್ಮ ಮಗ ಬದುಕ್ಬೋದು ಅಂತೇಳಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಹುಡ್ಕೊಂಡು ಹೋಗ್ತಾರೆ. ಎರಡನೇ ದಿನ, ಸ್ವಾಮಿ ನಿಮ್ಮ ಬಗ್ಗೆ ಭಾಳ ಕೇಳ್ಬಿಟ್ಟಿನಿ, ನೀವು ಹೆಂಗಾರು ಮಾಡಿ ನನ್ನ ಮಗನ ಉಳಿಸ್ಕೊಡ್ಲೇಬೇಕು, ಬದುಕಿಸ್ಲೇಬೇಕು, ಅವನಿಲ್ಲಂದ್ರೆ ನನಗೇನು ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅವಾಗ ಗೌತಮ್ ಬುದ್ಧರು ನಗುತ್ತಾ ಸನ್ಮುಖರಾಗಿ ಹೇಳ್ತಾರೆ, ಒಂದು ಕೆಲಸ ಮಾಡಮ್ಮ, ನಾನು ಹೇಳ್ತೀನಿ, ಬದುಕಿಸ್ತೀನಿ ಖಂಡಿತ ನಿನ್ನ ಮಗನ್ನ, ನಾನೊಂದು ಕೆಲಸ ಹೇಳ್ತೀನಿ ಮಾಡಮ್ಮ ಅಂತ ಹೇಳ್ತಾರೆ. ಏನು ಸ್ವಾಮಿ ಅಂದರೆ, ಏನಿಲ್ಲ, ಊರಾಗಿ ಇವಾಗ ಹೋಗು, ಹಿಂಗೆ ಹೋಗ್ಬಿಟ್ಟು ಸಾವಿಲ್ದ ಮನೆಗೆ ಒಂದು ಸಾಸಿವೆ ಕಾಳು ತಗೊಂಬಮ್ಮ, ಒಂದು ಇಡಿಕೆ ಅಂತ ಹೇಳ್ತಾರೆ. ಒಂದು ಮುಟ್ಟಿಗೆ ಅಕ್ಕಿ, ಏನೋ ಒಂದು ಸಾಸಿವೆ ಕಾಳು ತೊಗೊಂಡು ಬಾ ಅಂತ ಹೇಳ್ತಾರೆ. ಆಯ್ತು ಸ್ವಾಮಿ, ಅದೇನು 5 ನಿಮಿಷಕ್ಕೆ ತರ್ತೀನಿ ಅಂತ ಹೋಗ್ತಾಳೆ. ಹೋಗಿ, ಅಕ್ಕ ನನ್ನ ಮಗ ಸತ್ತೋಗ್ಯಾನ, ನಿಮ್ಮ ಮನೆಗೆ ಸಾವಾಗಿಲ್ಲಲ್ಲ, ಆಗಿಲ್ಲ ಅಂದ್ರೆ ಒಂದು ಮುಟ್ಟಿಗೆ ಅಂದರೆ ಒಂದು ಇಡಿಕೆ ಸಾಸಿವೆ ಸಾಳು ಕೊಡಂದ್ರೆ, ಇಲ್ಲಮ್ಮ ಹೋದ ತಿಂಗಳು ನನ್ನ ಮನೆಗೆ ನಮ್ಮ ಮನೆಯವ್ರು ಸತ್ತೋದ್ರು ಅಂತ ಹೇಳ್ತಾರೆ. ಇನ್ನೊಂದು ಮನೆಗೆ ಹೋಗ್ತಾರೆ, ಅವರು 1 ವರ್ಷ ಹಿಂದ್ಗಡೆ ಸತ್ತೋಗಿದ್ರು. ಇನ್ನೊಂದು ಮನೆಗೆ ಹೋಗ್ತಾರೆ, 2 ವರ್ಷ ಹಿಂದ್ಗಡೆ ಸತ್ತೋಗಿದ್ರು. ಹಂಗೆ ಎಲ್ಲ ಮನೆಗಳಿಗೆ ಹೋಗ್ತಾಳೆ. ಸುಮಾರು ಮನೆಗಳಿಗೆ ಹೋದಾಗ ಎಲ್ಲ ಮನೆಗೆ ಸಾವಾಗಿರ್ತತೆ, ಯಾರ ಮನೆಗೂ ತರೋಕ್ಕಾಗೋದಿಲ್ಲ. ಅವಾಗ ವಾಪಸ್ ಬರ್ತಾಳೆ, ಸ್ವಾಮಿ ಎಲ್ಲ ಮನೆಗೆ ಸಾವಾಗಿಬಿಟ್ಟತೆ, ಯಾರೂ ಕೊಡಲಿಲ್ಲ ಅಂತೇಳಿ. ಅದಕ್ಕೆ ನಾವು ಪ್ರಪಂಚ ಹೆಂಗಿದೆ ಅಂತಂದರೆ, ಅದಕ್ಕೆ ನಾವು ಏನೋ ಒಂದು ಕಲ್ಪನೆಯಲ್ಲಿ ನಾವು ಸತ್ತೇ ಹೋಗೋದಿಲ್ಲ ಅಂತಕ್ಕಂಥ ಕಲ್ಪನೆ ಇದೆಯಲ್ಲ, ಎಲ್ಲರಿಗೆ ಸಾವಿದೆ. ನಿನ್ನ ಮಗ ಸತ್ತೋಗಿದ್ದಾನೆ, ಅದನ್ನು ಬದುಕ್ಸೋಕ್ಕಾಗೋದಿಲ್ಲ, ಆದರೆ ನೀನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀನು ಯೋಚನೆ ಮಾಡು ಅಂತಂದಾಗ ಅಮ್ಮ ಮಗನ ಮಣ್ಣು ಮಾಡಿ ಬಂದು ಅವರು ಇದರಲ್ಲಿ ಸೇರ್ಕೊಳ್ತಾಳೆ. ಅಮ್ಮ ಬೌದ್ಧ ಉಪಾಸಿಕೆ ಆಗ್ತಾಳೆ. ಅಂದರೆ ಇಂಥವು ಎಷ್ಟೋ, ಈಗ ಉಂಗಲಿ ಮಾಲ ಬಗ್ಗೆ, ಉಂಗಟ್ಟಿ ಮಹಲ್ ಅಲ್ಲ, ಅದು ಉಂಗಲಿ ಮಾಲ ಅಂತೇಳಿ ನಮ್ಮ ಕನ್ನಡದಲ್ಲಿ, ಅದು ಯಾವ ಹಿಂದಿನ ಸೇರಿಸ್ತೀರಿ ವಿಜಯಕುಮಾರ್? ಅಂಗುಲಿ ಮಾಲ ಅಂದರೆ ಅದು ಹೆಬ್ಬೆರಳು, ಅದು 99 ಆಗಿರ್ತತೆ, ಇನ್ನೊಬ್ಬರು ಬೇಕಾಗಿರ್ತದೆ ಸಾಯಿಸೋಕ್ಕೆ. ಅವಾಗ ಗೌತಮ್ ಬುದ್ಧರು ಹೋಗ್ತಾರೆ, ಅವ್ರು ನೋಡಿ ಆ ತೇಜಸ್ಸಿಗೆ ಆತ ಶರಣಾಗ್ತಾನೆ. ಅಂದರೆ ಇವೆಲ್ಲವೂ ಇದ್ದಾವೆ. ಅಂದರೆ ಅವರು ಪ್ರಾಕ್ಟಿಕಲ್, ಇವತ್ತೇನು ನಡೀತಿದೆ, ದೇವರಿದರ ಗೊತ್ತಿಲ್ಲ, ಕಲ್ಪನೆಗಳು ಆಯಿತು. ನಮ್ಮ ನಂಬಿಕೆ, ಅದು ನಂಬಿಕೆಗೆ ನಾನು ಯಾವತ್ತೂ ವಿರೋಧ ಮಾಡೋದಿಲ್ಲ. ಆದರೆ ಎನ್ಲೈನ್ಮೆಂಟ್ ಅಂದರೆ ಜ್ಞಾನೋದಯ ಮಾಡ್ಕೋಬೇಕಂತ ನಮ್ಮ ಮನಸ್ಸುಗಳಲ್ಲಿ ಪರಿವರ್ತನೆ ಆಗಬೇಕು. ಅದೇ ಈಗ 5 ಶೀಲಗಳಿದಾವಲ್ಲ, ಇದನ್ನೇ ಜ್ಞಾನೋದಯ ಆದರೆ ಸಾಕು, ಅದೇ ಪರಿವರ್ತನೆ, ಅದೇ ಎನ್ಲೈನ್ಮೆಂಟ್, ಅದೇ ಗೌತಮ್ ಬುದ್ಧರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇನ್ನು ಎರಡನೇದೇನೆಂದರೆ, ಇಲ್ಲಿ ಯುವಕರಿದ್ದಾರೆ, ದಯಮಾಡಿ ಯಶು ಅವ್ರ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ದಾರೆ, ಭಾಳಷ್ಟು ಜನ ಯುವಕರು. ನಿಮಗೊಂದು ಮಾಹಿತಿ ಇರಲಿ, ನೀವೆಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ಕೆಲವರು ಫೇಲ್ ಆಗಿಬಿಡ್ತಾರೆ. ಕೆಲವರು ಫೇಲ್ ಆಗಿದ ತಕ್ಷಣ ಭಾಳ ಹತಾಶರಾಗಿಬಿಡ್ತಾರೆ. ಅಯ್ಯೋ ನನ್ನ ಫ್ರೆಂಡ್ ಪಾಸ್ ಆಗಿಬಿಟ್ಟ, ಅವ್ನು ಕ್ಲಾಸ್ ಬಂದ್ಬಿಟ್ಟ, ನಾನು ಫೇಲ್ ಆಗಿನಂತೇಳಿ. ಅದಕ್ಕೆ ನಿಮಗೊಂದು ಕಿವಿ ಮಾತು ಹೇಳ್ತೀನಿ, ಯಾವಾಗಲೂ ನೀವು ಜೀವನದಲ್ಲಿ ಬಿ ಪಾಸಿಟಿವ್ ಆಗಿರಬೇಕು. ಅಂದರೆ ಯಾವಾಗಲೂ ನಾವು ನೆಗೆಟಿವ್ ಥಿಂಗ್ಸ್ ಯಾವತ್ತೂ ಯೋಚನೆ ಮಾಡಬಾರ್ದು, ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು. ಅದಕ್ಕೆ ಒಬ್ಬ ಮನುಷ್ಯ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬರ್ತಾನೆ ಒಂದು ಊರಿಗೆ. ಬಂದಾಗ ಅಲ್ಲಿ ನಾನು ಒಂದು ಚಪ್ಪಲಿ ಶಾಪ್ ಅಂದರೆ ಫ್ಯಾಕ್ಟ್ರಿ ಮಾಡಿದರೆ ಹೆಂಗಿರುತ್ತೆ ಅಂತೇಳಿ ಯೋಚನೆ ಮಾಡಿ ಒಂದು 100 ಎಕರೆ ಜಮೀನು ಖರೀದಿ ಮಾಡ್ತಾನೆ. 100 ಎಕರೆ ಜಮೀನು ಖರೀದಿ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಒಂದು 2 ಕರೀತಾನೆ. ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, 2 ಬರ್ತಾರೆ, ಭಾಳ ಕ್ವಾಲಿಫೈಡ್ ಬರ್ತಾರೆ, ಅದಕ್ಕೇನು ಸಂಬಂಧಪಟ್ಟವ್ರು. ಕ್ವಾಲಿಫೈಡ್ ಬಂದಾಗ ಅವರಿಬ್ಬರಿಗೂ ಕುಂದಿರಿಸಿ ಮಾತಾಡ್ತಾರೆ, ನೋಡಪ್ಪ ನಾನು ಅಲ್ಲೊಂದು ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡ್ತಾ ಇದ್ದೀನಿ, ನೀವು ಹೋಗ್ಬಿಟ್ಟು ಅಲ್ಲಿ ಹೆಂಗೆ ಸರ್ವೆ ಮಾಡ್ಕೊಂಡು ಬರ್ಬೇಕು, ಅಲ್ಲಿ ಆಗುತ್ತೋ ಇಲ್ಲ, ನಾವು ಫ್ಯಾಕ್ಟ್ರಿ ಓಪನ್ ಮಾಡಿದರೆ, ಪ್ರಾರಂಭ ಮಾಡಿದರೆ, ಉತ್ಪಾದನೆ ನಾನು ಮಾಡಿದರೆ ಅಲ್ಲಿ ನಮಗೆ ಬಿಸ್ನೆಸ್ ಆಗುತ್ತಾ, ನಮ್ಮ ಫ್ಯಾಕ್ಟ್ರಿ ನಡೆಯುತ್ತಾ, ಅದ್ರ ಬಗ್ಗೆ ನೀವು ಹೋಗ್ಬಿಟ್ಟು ಸರ್ಚ್ ಮಾಡ್ಕೊಂಡು ಅಲ್ಲೆಲ್ಲ ಸಂಶೋಧನೆ ಮಾಡ್ಕೊಂಡು ಬರ್ಬೇಕಂತ ಹೇಳಿದಾಗ, ಆಯ್ತು ಸ್ವಾಮಿ ಅಂತೇಳಿ ಹೇಳ್ತಾರೆ. ಆಯ್ತು ಸರ್ ಅಂತಾರೆ. ಫಸ್ಟ್ ಒಬ್ಬರನ್ನ ಕಳಿಸ್ಕೊಡ್ತಾರೆ, ಅವ್ರು ಹೋಗ್ತಾರೆ, ಎಲ್ಲ ಸರ್ವೆ ಮಾಡ್ತಾನೆ. ಇಲ್ಲಿ ನಮ್ಮ ಸಾರು ದೊಡ್ಡದಾಗಿರ್ತಕ್ಕಂಥ ಈ ಚಪ್ಪಲಿ ತಯಾರು ಮಾಡ್ತಕ್ಕಂಥ, ಚಪ್ಪಲಿ ಬೂಟ್ಸ್ ಎಲ್ಲ ತಯಾರು ಮಾಡ್ತಕ್ಕಂಥ ಒಂದು ದೊಡ್ಡ ಫ್ಯಾಕ್ಟ್ರಿ ಆಗ್ತಾ ಇದ್ದೀವಿ ಅಂತೇಳಿ ಹೋಗಿ ನೋಡ್ಕೊಂಬರ್ತಾನೆ. ಅವ್ನಿಗೆ ಹೋದಾಗ ಆಶ್ಚರ್ಯ ಆಗ್ತದೆ, ಆ ಊರಲ್ಲಿ ಯಾರೂ ಚಪ್ಪಲಿ ಹಾಕೊಳ್ಳೋದಿಲ್ಲ, ಸುಮ್ಮನೆ ತಿರುಗಾಡ್ತಿರ್ತಾರೆ. ಅವನು ಯೋಚನೆ ಮಾಡ್ತಾನೆ, ಇಲ್ಲಿ ಒಬ್ಬರು ಚಪ್ಪಲಿ ಹಾಕೊಳ್ತಿಲ್ಲ, ಹೆಂಗಿಲ್ಲಿ ಚಪ್ಪಲಿ ಇದನ್ನು ತಯಾರು ಮಾಡೋದಾಗ್ತದೆ, ಫ್ಯಾಕ್ಟ್ರಿ ಹೆಂಗಾಗ್ತದೆ ಇಲ್ಲಿ, ಇದು ಸಾಧ್ಯ ಇಲ್ಲ ಅಂತೇಳಿ ಬಂತಾನೆ. ಸಂಜೆ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಸ್ವಾಮಿ ಸರ್ ಅಲ್ಲಿ ಹೋಗಿದ್ದೆ ನಾನು, ಆ ಊರಾಗ ಯಾರೂ ಚಪ್ಪಲಿ ಹಾಕೊಳ್ತಿಲ್ಲ, ನಾವೇನನ್ನ ಅಲ್ಲಿ ಫ್ಯಾಕ್ಟ್ರಿ ಮಾಡಿಬಿಟ್ರೆ ನಾವು ಹಾಳಾಗೋಗ್ಬಿಡ್ತೀವಿ, ನೀವೆಲ್ಲ ಮುಳುಗೋಗ್ಬಿಡ್ತೀರಿ, ಫ್ಯಾಕ್ಟ್ರಿಯಲ್ಲಿ 100 ಕೋಟಿ ಇನ್ವೆಸ್ಟ್ ಮಾಡಿ ಹೋಗ್ತೀವಿ ಅಂತ ಹೇಳ್ತಾರೆ. ಅವಾಗ ಆಯ್ತಪ್ಪ ಅಂತೇಳಿ ಮರುದಿನ ಮತ್ತಿನ್ನೊಬ್ಬರನ್ನ ಕಳಿಸ್ತಾರೆ ಸರ್ವೆಗೆ. ಇನ್ನೊಬ್ರು ಇರ್ತಲ್ಲ ಟಾಪರ್ ಅವರೆಲ್ಲ, ಅವ್ರಿಗೆ ಕಳಿಸ್ತಾರೆ. ಆತ ಹೋಗ್ತಾನೆ, ನೋಡ್ತಾನೆ, ಈತ ಹೋಗಿದ್ದು ಗೊತ್ತೇ ಇರೋದಿಲ್ಲ ಆತಗೆ. ಹೋಗಿ ನೋಡ್ಕೊಂಡು ಆತನೂ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ನೋಡಿದಾಗ
ಹೌದು, ಯಾರು ಚಪ್ಪಲೆ ಕಳ್ತಿಲ್ಲ, ಅಲ್ಲಿ ಏನು ಮಾಡ್ಬೇಕಿದ್ರಾಗ ಅಂತೇಳಿ ಆತ ಯೋಚನೆ ಮಾಡ್ಕೊಂಡು ಬರ್ತಾನೆ. ಒಂದು ದಿನ ಸಂಜೆ ಬಂದು, ಸರ್ ನಾನು ಹೋಗಿದ್ದೆ, ಏನಪ್ಪ ಏನಾಯ್ತು, ನಿನಗೇನು ಅನ್ನಿಸ್ತು? ಸರ್ ಅಲ್ಲಿ ಯಾರು ಚಪ್ಪಲೆ ಕಳ್ತಾ ಇಲ್ಲ, ನಾವಲ್ಲಿ ಫ್ಯಾಕ್ಟ್ರಿ ಮಾಡೋಣ ಸರ್ ಅಂತಾನೆ. ಹಂಗಾರೆ ಯಾರು ಚಪ್ಪಲೆ ಕಳ್ತಿದ್ರೆ ನಮ್ಮ ಫ್ಯಾಕ್ಟ್ರಿ ಇದಂಗೆ ನಡೀತತೆ, ಮಾರಾಟ ಆಗ್ಬೇಕಲ್ಲ ಅಂದರೆ, ಸರ್ ಯಾವಾಗಲೂ ಜನರಿಗೆ ನಾವು ಹ್ಯಾಬಿಟ್ ಮಾಡಿಸ್ಬೇಕು, ಅಭ್ಯಾಸ ಮಾಡಿಸ್ಬೇಕು, ಅಭ್ಯಾಸ. ಅಲ್ಲಿ ಏನಾದರೂ ನಾವು ಅಭ್ಯಾಸ ಮಾಡಿ ಒಬ್ರಿಗಿಬ್ರಿಗೆ ನಾವು ಹಾಕ್ಸ್ಬಿಟ್ರೆ ಎಲ್ಲರ ಅಕ್ಕಿನ ತಿರುಗಾಡ್ತಾರೆ, ನಾವು ದೊಡ್ಡ ಲಾಭವನ್ನು ಪಡ್ಕೊಳ್ಬೋದು. ಅಲ್ಲಿ ಮಾಡೋಣ ಅಂತ ಹೇಳ್ತಾನೆ. ಅವನು ಪಾಸಿಟಿವ್ನೆಸ್ಸು. ಮೊದಲು ಅವನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ, ಅಂದರೆ ಅವನು ಕೈಲಾಗೋದಿಲ್ಲ ಅಂತ. ಅವನು ಟಾಪರೇ, ಆದರೆ ಥಿಂಕಿಂಗ್ ನೆಗೆಟಿವ್ ಇದೆ. ಇವನು ಟಾಪರೇ, ಆದರೆ ಅವನಿಗೆ ಪಾಸಿಟಿವ್ನೆಸ್ ಇದೆ. ಅಂದರೆ ಏನಿಲ್ಲ ಅಲ್ಲಿ ಅದನ್ನು ತಯಾರು ಅಂದರೆ ಅಲ್ಲಿ ನಾವು ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರ ಸ್ನೇಹಿತರೆ, ತಾವು ಜೀವನದಲ್ಲಿ ಮುಂದೆ ಬರ್ತಕ್ಕಂಥವ್ರು ತಾವುಗಳೆಲ್ಲರೂ ಯಾವಾಗಲೂ ಪಾಸಿಟಿವ್ ಆಗಿ, ಯಾವಾಗಲೂ ಪೂರಕವಾಗಿ ಯೋಚನೆ ಮಾಡ್ತಕ್ಕಂಥ ಕಲ್ಪನೆಗಳಿರಬೇಕು. ಮುಂದಿನ ದಿನಗಳಲ್ಲಿ ನೀವು ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಈ ದೇಶದ ಸತ್ಪ್ರಜೆಗಳಾಗಬೇಕು ಅಂತೇಳಿ ಹೇಳಿ, ಇವತ್ತು ನಾನು ಎಲ್ಲರಿಗೂ ಒಂದು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ತುಂಬ ಟೈಮ್ ಆಯಿತು. ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದಾವೆ, ಈಗೆಲ್ಲ ಡ್ಯಾನ್ಸ್ ಫಾರ್ಮ್ ಬರ್ತವೆ. ಅವರೆಲ್ಲರೂ ಬುದ್ಧನ ಬಗ್ಗೆ ಮತ್ತು ದೇವರುಗಳ ಬಗ್ಗೆ ಮತ್ತು ಭರತನಾಟ್ಯ ಇವೆಲ್ಲ ಇದಾವೆ. ನಮ್ಮ ಅಭಿಷೇಕ್ ಅವರ ಕಲಾ ತಂಡದವರು, ಸಾರಿ ಅಭಿಷೇಕ್ ಅವರ ಟೈಮ್ ಆಗಿದೆ, ನೀವೆಲ್ಲರೂ ಊಟ ಮಾಡ್ಕೊಳ್ಳಿ. ಊಟ ಮಾಡ್ತಂಗೆ ನಾವೊಂದು 10 ನಿಮಿಷ ನೋಡ್ಕೊಳ್ಳೋಣ, ಇಲ್ಲಿ ಒಂದು ನೋಡ್ಕೊಂಡು ಹೋಗೋಣ ಅಂತ ಊಟ ಮಾಡಿ ಅಂತ ಹೇಳ್ತಾ, ಇವತ್ತು ತಾವೆಲ್ಲರೂ ಬಹುದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. 2 ಕಾರ್ಯಕ್ರಮದಿಂದ ಲೇಟ್ ಆಯಿತು. ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಣ. ಮತ್ತೆ ಎಲ್ಲಾದರೂ ಪ್ರತಿಭಾ ಪುರಸ್ಕಾರ, ಎಲ್ಲಾದರೂ ಮಕ್ಕಳು ಓದ್ಕೊಂಡಿರ್ತಾರೆ, ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಅವರಿಗೂ ಸಹ ನಾವು ಮುಂದಿನ ವರ್ಷ ಮಾಡೋಣ. ಆಗಲೇ ನಾನೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿದ್ದೆ, ಅಣ್ಣ ನಮ್ಮ ಮೇಯರ್ ಸಾರು ಎಲ್ಲರೂ ಇದ್ದಾಗ ಅವ್ರಿಗೆ ಹೇಳಿದೆ, ನಾನು ಮನವಿ ಮಾಡಿದೆ, ಇದು ಒಂದು ಬಿಸಿಲು ನಾಡು, ಇಲ್ಲಿರ್ತಕ್ಕಂಥದ್ದು ನಮಗೆ ಬೇರೆ ವಾತಾವರಣ ಇದೆ, ಎಲ್ಲಾದರೂ ಒಂದು ಸರ್ಕಾರಿ ಪ್ಲೇಸಲ್ಲಿ ಒಂದು ಬುದ್ಧರ ಒಂದು ವಿಹಾರ ಮಾಡಿ ಒಂದು ದೊಡ್ಡ ಬುದ್ಧನ ಪ್ರತಿಮೆ ನಾವು ನಿರ್ಮಾಣ ಮಾಡಿದರೆ ಒಂದು ಆ ಊರಿಗೆ ಒಂದು ಶಾಂತಿ ಬರ್ತದೆ, ಪಾಸಿಟಿವ್ನೆಸ್ ಬರುತ್ತೆ. ಯಾಕಂದರೆ ಎಲ್ಲ ನೀವು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಿಂದ ಹಿಡಿದು ಎಲ್ಲ ಹೋಟ್ಲ್ಗಳಲ್ಲಿ ಬುದ್ಧರ ಪ್ರತಿಮೆಗಳನ್ನು ಇಟ್ಕೊಂಡಿರ್ತಾರೆ. ಯಾಕೆಂತಂದರೆ ಅವ್ರಿಗೆ ಗೊತ್ತಿಲ್ಲ ಬುದ್ಧರ ಬಗ್ಗೆ. 2570 ವರ್ಷದ ಹಿಂದ್ಗಡೆ ಬುದ್ಧ ಹುಟ್ಟಿದ್ದ, ಏನು ಮಾಡಿದ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಲ್ಪನೆ ಇಲ್ಲ. ಆದರೆ ಬುದ್ಧನ ಮುಖದಲ್ಲಿ ಒಂದು ತೇಜಸ್ಸಿದೆ. ಆ ಬುದ್ಧ ಅಲ್ಲಿ ಇಟ್ಕೊಂಡ್ರೆ ಒಂದು ಪಾಸಿಟಿವ್ನೆಸ್ ಬರ್ತದೆ. ಯಾವ ವ್ಯಕ್ತಿ ಕ್ರೂರತನದಿಂದ ಬಂದಿದ್ರು ಸಹ ಬುದ್ಧ ನೋಡಿದ ತಕ್ಷಣ ಸ್ವಲ್ಪ ಸಾಫ್ಟ್ ಆಗ್ತಾನೆ ನಮ್ಮ ಉದ್ದೇಶದಿಂದ ಇಟ್ಕೊಂಡಿರ್ತಾರೆ. ಆ ಕಾರಣಕ್ಕೋಸ್ಕರ ತಾವುಗಳು ತಮ್ಮ ಮನೆಯಲ್ಲಿ ಬುದ್ಧನ ಪ್ರತಿಮೆಗಳು ಇಟ್ಕೊಂಡ್ರೆ ಸ್ವಲ್ಪ ಮನೆಗೆ ಶಾಂತಿ ಸಿಗ್ತದೆ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿರೋಣ. ತಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮತ್ತೊಮ್ಮೆ ನಮಗೆಲ್ಲರಿಗೂ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬೇಗ ಕಾರ್ಯಕ್ರಮ ಮಾಡ್ಕೊಳ್ಳೋಣ, ಬುದ್ಧನ ವಿಚಾರಗಳು ಇನ್ನಿಷ್ಟು ಜನರಿಗೆ ತಲುಪಿಸೋಣ ಅಂತೇಳಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ, ವಿರಾಮ ಕೊಡ್ತಾ ಇದ್ದೇನೆ. ನಮೋ ಬುದ್ಧಾಯ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.